ಕಾಂಗ್ರೆಸ್ ಪಕ್ಷದ ಜೊತೆ ರೆಬಲ್ ಆದ ಮುಸ್ಲಿಂ ಸಮುದಾಯ. ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆ ಕೊಟ್ಟ ಮುಸ್ಲಿಂ ಗುರುಗಳು. ನಾವು ಕೇಳಿದ್ದಷ್ಟು ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದೈತೆ. ಹಾಗಾದ್ರೆ ಮುಸ್ಲಿಂ ಸಮುದಾಯ ಎಷ್ಟು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಈಗ ನಿಜವಾದಂತಹ ಆಟ ಶುರು. ಅದು ಕಾಂಗ್ರೆಸ್ ಪಾಳೆಯದಲ್ಲಿ. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಲಿಲ್ಲ, ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಮಾಡ್ತಾರೋ ಮಾಡಲ್ವೋ, ಅವರು ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ಬಿಡ್ತಾರೋ, ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಪ್ರತಿನಿತ್ಯ ಚರ್ಚೆ ಆಗ್ತಲೇ ಇತ್ತು. ನೀವು ನಂಬಲ್ಲ, ಕಳೆದ 1 ವರ್ಷದಿಂದಲೂ ಕೂಡ ಇದೇ ವಿಚಾರ, ಅಧಿಕಾರದ ವಿಚಾರನೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳೇ ನಡೀತೆ ವಿನಃ ಬೇರೆ ಯಾವ ಚರ್ಚೆಗಳು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿಲ್ಲ ಕಳೆದ 1 ವರ್ಷದಿಂದ. ಈಗ ಅದಕ್ಕೆ ಹೈಕಮಾಂಡ್ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಟ್ಟಿದೆ. ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಪಡೆದಿರುವಂತಹದ್ದು, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರುವಂತಹದ್ದು. ಆದ್ರೆ ಈಗೈತೆ ನೋಡಿ, ಮುಂದೈತೆ ಮಾರಿ ಹಬ್ಬ ಅಂತಂತಾರಲ್ಲ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರುವಂತಹದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳೇ ಒಂದಷ್ಟು ಅಸಮಾಧಾನಗಳನ್ನ ಹೊರ ಹಾಕ್ತಲಿದ್ದಾರೆ. ಅದು ಯಾವ್ಯಾವ ಕಾರಣಕ್ಕೆ ಅಂತೇಳಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ನನಗೆ ಇದೇ ಸ್ಥಾನವನ್ನ ಕೊಡಬೇಕು, ಇದೇ ಸ್ಥಾನವನ್ನ ನನಗೆ ಕೊಡ್ಲೇಬೇಕು ಅಂತಂತೇಳಿ ಒಂದಷ್ಟು ಜನ ಶಾಸಕರು, ಸಚಿವರುಗಳು ಈಗ ಬಿಳಿ ಪಟ್ಟನ್ನ ಕುತ್ಕೊಂಡಿರುವಂಥದ್ದು. ಅದರ ಜೊತೆಗೆ ಇಡೀ ಮುಸ್ಲಿಂ ಸಮುದಾಯ, ಕಾಂಗ್ರೆಸ್ನ ವೋಟು ಬ್ಯಾಂಕ್ ಅನಿಸಿಕೊಂಡಿರುವಂತಹ ಮುಸ್ಲಿಂ ಸಮುದಾಯ ಇದೆಯಲ್ಲ, ಈಗ ಮುಸ್ಲಿಂ ಸಮುದಾಯ ಹೈಕಮಾಂಡ್ಗೆ ಖಡಕ್ ಆದಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅದು ಯಾವ ರೀತಿ ಅಂತಂದ್ರೆ, ಎಲ್ಲಾ ಮುಸ್ಲಿಂ ಧರ್ಮಗುರುಗಳು ಈಗ ಒಟ್ಟಾಗಿ ಸೇರ್ಕೊಂಡು ನಮ್ಮ ಸಮುದಾಯಕ್ಕೆ ಇಷ್ಟು ಸಚಿವ ಸ್ಥಾನಗಳನ್ನ ಕೊಡ್ಲೇಬೇಕು, ಕೊಡದೇ ಇದ್ರೆ ಮುಂದೈತೆ ನಿಮ್ಗೆ ಅನ್ನೋ ಒಂದಷ್ಟು ಖಡಕ್ ಆಗಿ ಸೂಚನೆಯನ್ನ, ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಎಸ್, ಇದು ಈ ರೀತಿಯಾದಂತಹ ಒಂದು ವಿಚಾರಗಳಿದೆಯಲ್ಲ, ಇದು ಬಹಳ ಇದನ್ನ ಸರಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಒಂದು ವೇಳೆ ಏನಾದ್ರು ಇದ್ದಿದ್ರೆ ಇದನ್ನ ಒಂದು ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವ್ಯಾವ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಯ್ತು, ಯಾವ್ಯಾವ ಸ್ಥಳೀಯ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಯ್ತು, ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಏನ್ ಮಾಡಬೇಕು, ಏನ್ ಮಾತಾಡಬೇಕು ಹೇಳ್ಕೊಂಡು ಸಮಾಧಾನ ಪಡಿಸ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ರೀತಿಯಾಗಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕಡ್ಡಿ 2 ತುಂಡಾಗಿ ಮಾತಾಡ್ತಾರೆ, ಖಡಕ್ ಆಗಿ ಡಿಸಿಷನ್ ತಗೋತಾರೆ. ಖಂಡಿತ ಖಡಕ್ ಆಗಿ ಡಿಸಿಷನ್ ತಗೋಬೇಕು, ಆದ್ರೆ ಖಡಕ್ ಆದಂತಹ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಒಂದಷ್ಟು ಆಂತರಿಕ ಸಮಸ್ಯೆಗಳನ್ನ, ಆಂತರಿಕ ಗೊಂದಲಗಳನ್ನು ಕೂಡ ನೋಡ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಇಡೀ ಮುಸ್ಲಿಂ ಸಮುದಾಯವನ್ನೇ ಏನಾದ್ರು ಧಿಕ್ಕರಿಸಿ ಡಿ ಕೆ ಶಿವಕುಮಾರ್ ಏನಾದ್ರು ಹೊರಟ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಕೊಡುತ್ತೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ವೋಟಿಂಗ್ ಇರುವಂತಹದ್ದೇ ಅದು ಕಾಂಗ್ರೆಸ್ ಪಕ್ಷಕ್ಕೆ, ಮುಸ್ಲಿಂ ಸಮುದಾಯ. ಸೊ ಈಗ ಮುಸ್ಲಿಂ ಸಮುದಾಯದವರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿರುವಂಥದ್ದು. ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, 13 ಜನ ಮಿನಿಸ್ಟರ್ಗಳಾಗಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆನೆ 13 ಜನ ಸಚಿವರು ಕೂಡ ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಸಚಿವ ಸಂಪುಟದ ಸಭೆಯನ್ನು ಕೂಡ ಮಾಡಿ ಒಂದಷ್ಟು ಮಹತ್ವದ ತೀರ್ಮಾನಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂಥದ್ದು. ಇದರ ನಡುವೆ ಈಗ ಒಂದಷ್ಟು ಬೇಡಿಕೆಗಳು ಮುಸ್ಲಿಂ ಸಮುದಾಯದಲ್ಲಿ ಎದ್ದಿರುವಂಥದ್ದು. ಅದು ಯಾವ ರೀತಿ ಅಂತಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಯುಟಿ ಖಾದರ್ ಅವರಿಗೆ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಅವ್ರಿಗೀಗ ಸಚಿವ ಸ್ಥಾನವನ್ನ ನೀಡಲಾಗಿರುವಂಥದ್ದು. ಈ ಹಿಂದೆ ಅವ್ರನ್ನ ಸ್ಪೀಕರ್ ಮಾಡಲಾಗಿತ್ತು, ಅದಾದ ನಂತರ ಈಗ ಅವರು ಸಚಿವರಾಗಿರುವಂತಹದ್ದು. ಆದ್ರೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅಲ್ಪಸಂಖ್ಯಾತ ಸಮುದಾಯದವರು ಕಂಪ್ಲೀಟ್ ಆಗಿ ನಮಗೆ ಇನ್ನೂ 4 ಜನರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿರುವಂತಹದ್ದು. ಯಾಕೆಂತಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ
ಎದುರು ಹಾಕಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದಿರುವಂತದ್ದು. ಈಗಾಗಲೇ ಅವರ ಡಿಮ್ಯಾಂಡ್ಸ್ ಇಷ್ಟೇ. ಅವರ ಸಮುದಾಯದ ಧರ್ಮಗುರುಗಳು ಎಲ್ಲರೂ ಕೂಡ ಒಂದೇ ಡಿಮ್ಯಾಂಡ್ ಮಾಡ್ತಿರೋದು, ನೀವು ನಮ್ಮ ಸಮುದಾಯಕ್ಕೆ ಐವರಿಗೆ ಸಚಿವ ಸ್ಥಾನವನ್ನ ಕೊಡಿ. ಒಂದು ವೇಳೆ ನೀವೇನಾದ್ರೂ ಕೊಡದೇ ಇದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ. ನಮ್ಮ ಸಮುದಾಯದ ಶಕ್ತಿ ಏನಂತ ಹೇಳಿ ಅದನ್ನ ನಾವು ನಿಮ್ಗೆ ತೋರಿಸ್ತೀವಿ ಅಂತೇಳಿ ಈಗಾಗಲೇ ಎಲ್ಲಾ ಮೌಲ್ವಿಗಳು ಖಡಕ್ ಆಗಿರುವಂತಹ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹದ್ದು. ಎಸ್, ಅಂದ್ರೆ ಯುಟಿ ಖಾದರ್ ಅವರು ಈಗ ಸಚಿವ ಸಂಪುಟದಲ್ಲಿದ್ದಾರೆ. ಅವರನ್ನ ಹೊರತುಪಡಿಸಿ ಜಮೀರ್ ಅಹಮದ್ ಖಾನ್ ಅವರಿಗೆ, ಎನ್.ಎ. ಹ್ಯಾರಿಸ್ ಅವರಿಗೆ, ತನ್ವೀರ್ ಸೇಠ್ ಮತ್ತು ಸಲೀಂ ಅಹಮದ್ ಇಷ್ಟೂ ಜನರು ಕೂಡ ನೀವು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು. ಕೊಡದೇ ಇದ್ರೆ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯ ಪೆಟ್ಟು ಕೊಡುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅದು ಕೂಡ ನಿಜನೇ. ಯಾಕೆಂತಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಂಗ್ ಕಂಪ್ಲೀಟ್ ಆಗಿರುವಂತಹದ್ದೇ ಒಂದು ಸಮುದಾಯದಲ್ಲಿ, ಅದು ಕೂಡ ಮುಸ್ಲಿಂ ಸಮುದಾಯದವರು ಏನಾದರೂ ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಹಂತದಲ್ಲಿ ಸೋಲ್ಬಹುದು ಅಥವಾ ಕಂಪ್ಲೀಟ್ ಆಗಿ ಸೋಲಬಹುದು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕೇವಲ 1,500 ಇಂದ 2,000 ಮತಗಳ ಅಂತರದಲ್ಲಿ ಸಮರ್ಥ ಅವರು ಗೆಲುವನ್ನ ಸಾಧಿಸಿರುವಂತವ್ರು. ಶಾಮನೂರು ಶಿವಶಂಕರಪ್ಪ ಅವರು ಸುಮಾರು 5-6 ಬಾರಿ ಅವರು ಶಾಸಕರಾಗಿದ್ದಂಥವ್ರು, ಇಡೀ ದಾವಣಗೆರೆ ಕ್ಷೇತ್ರವನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥವ್ರು, ಹಣ ಬಲ, ತೋಳಬಲ ಎಲ್ಲಾ ಬಲವೂ ಕೂಡ ಇದೆ. ಆದ್ರೂ ಕೂಡ ಕೇವಲ 1,500 ಇಂದ 2,000 ಅಂತರಗಳಲ್ಲಿ ಏನು ಬೈ ಎಲೆಕ್ಷನ್ ಅಲ್ಲಿ ಸಮರ್ಥ ಅವರು ಗೆಲುವನ್ನ ಸಾಧಿಸಿದ್ರು. ಅದಕ್ಕೆ ಕಾರಣ ಯಾರು ಗೊತ್ತಾ? ಮುಸ್ಲಿಂ ಸಮುದಾಯ ಅಲ್ಲಿ ಕಂಪ್ಲೀಟ್ ಆಗಿ STPಗೆ ಓಟ್ಗಳನ್ನ ಹಾಕ್ಬಿಡ್ತು. ಸುಮಾರು STP ನೀವು ನಂಬಲ್ಲ, 18 ರಿಂದ 20 ಸಾವಿರ ಮತಗಳನ್ನ ಈ ಬೈ ಎಲೆಕ್ಷನ್ ತೆಗೆದುಕೊಂಡಿರೋದು. ಒಬ್ಬ ಅಭ್ಯರ್ಥಿ 20,000 STP ಪಕ್ಷದ ಒಬ್ಬ ಅಭ್ಯರ್ಥಿ 20,000 ಮತಗಳನ್ನ ತೆಗೆದುಕೊಳ್ತಾನೆ ಅಂತಂದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ನ ಹೈಕಮಾಂಡ್ ಮುಟ್ಟಿ ನೋಡ್ಕೊಳ್ಬೇಕು. ಇದೇ ರೀತಿ ಆಯ್ತು ಅಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ STP ರಾಜ್ಯದಲ್ಲಿ ಮಿನಿಮಮ್ ಏನೆಲ್ಲ 20-25 ಸ್ಥಾನನ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗಿದೆ. ಸೊ ಇಂಥದ್ರಲ್ಲಿ ಈಗ ಇಡೀ ಸಮುದಾಯ ಹೈಕಮಾಂಡ್ಗೆ ಒಂದು ಖಡಕ್ ಆಗಿರುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವ ರೀತಿ ಸಂದೇಶ ಕೊಟ್ಟಿದೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಗ್ಗೂಡಿದೀವಿ, ಮೌಲ್ವಿಗಳೆಲ್ಲವೂ ಕೂಡ ಎಲ್ಲರೂ ಕೂಡ ನಾವು ಒಗ್ಗೂಡಿದೀವಿ, ಧರ್ಮಗುರುಗಳೆಲ್ಲರೂ ಕೂಡ ಒಗ್ಗೂಡಿದೀವಿ. ಸೊ ನಾವು ನಮ್ಮ ಡಿಮ್ಯಾಂಡ್ಸ್ ಇಷ್ಟೇ, 5 ಜನರಿಗೆ ನೀವು ಸಚಿವ ಸ್ಥಾನವನ್ನ ಕೊಡಿ. ಅದರಲ್ಲಿ ಈಗಾಗಲೇ ಏನು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಎನ್.ಎ. ಹ್ಯಾರಿಸ್, ತನ್ವೀರ್ ಸೇಠ್ ಮತ್ತೆ ಸಲೀಂ ಅಹಮದ್ ಇಷ್ಟೂ ಜನರಿಗೂ ನೀವು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ನೀವು ಕೊಡಬೇಕು ಅಂತೇಳಿ ಈಗ ಡಿಮ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಇದನ್ನ ಸರಿದೂಗಿಸ್ತಾರೆ, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ರೆ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಇವರನ್ನ ಯಾವ ರೀತಿಯಾಗಿ ಸಂಭಾಳಿಸ್ತಾರೆ, ಇದು ಬಹಳ ಪ್ರಶ್ನೆ ಆಗಿರುವಂತದ್ದು. ಇದೇ ವಿಚಾರ ಮುಂಬರುವಂತಹ ದಿನಗಳಲ್ಲಿ, ಮುಂಬರುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟು ಬೀಳೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವಿಚಾರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್.